ಹಾಯ್ ಜಾನಕಿ. ಹಾಯ್ ಪ್ರತಾಪ್. ಜಾನಕಿ, ನನ್ನ ಮನದಾಸೆಯನ್ನು ಈಡೇರಿಸಿದ ನಿನಗೆ ನನ್ನ ಅಮೃತ ಹಸ್ತಗಳಿಂದ ಏನಾದರೂ ಗಿಫ್ಟ್ ಕೊಡ್ಬೇಕಲ್ವೇ? ನೀವು ನನ್ನ ಜೊತೆ ಇರ್ಬೇಕಾದ್ರೆ ನನಗಿನ್ನೇನು ಬೇಡ. ನಾನು ಹೇಳಿದ ಕಾರ್ಯವನ್ನು ಮಹಾ ಚಾತುರ್ಯತೆಯಿಂದ ಮುಗಿಸಿದ ಮಹಾ ಚತುರಮತೆ ನೀನು. ಧೈರ್ಯದಲ್ಲಿ ನನಗಿಂತಲೂ ಗಟ್ಟಿಗಳೇ. ನೀವೇ ನಾನಾಗಿ ನಾನೇ ನೀವಾಗಿ ಕದ್ದು ನಡೆಯುವ ಈ ನಮ್ಮ ಪ್ರಣಯದ ಪ್ರಸಂಗ ಹೀಗೆ ಮುಂದೆ ಸಾಗಿದ್ರೆ ಅದೇ ನನಗೆ ಸಾಕು. ಪ್ರಣಯ ಪ್ರಸಂಗವೆಲ್ಲ ಅಧಿಕ ಪ್ರಸಂಗವಾಗಿ ಬಲೆಯಲ್ಲಿ ಸಿಕ್ಕಿಬಿದ್ದ ಬೆಕ್ಕಿನ ಪಾಡೇ ನನ್ನ ಗತಿಯೆಂದು ನಾನಂದುಕೊಂಡೆ. ರಾಣಿ, ತೆಗೆದುಕೋ ನಿನ್ನ ಸವಿ ನೆನಪಿಗಾಗಿ ಈ ಉಂಗುರವನು. ಇದಂತೂ ಮಾಮೂಲಿ ಇದ್ದೇ ಇದೆ, ಆದ್ರೆ ಇದಕ್ಕಿಂತ ನನಗೆ ಈ ನಿಮ್ಮ ತುಟಿಗಳ ಅಂಚಿನಿಂದ ಸಿಹಿ ಮುತ್ತನ್ನ ಕೊಟ್ಟು ನನ್ನನ್ನು ಸಂತೋಷ ಪಡಿಸಿದ್ರೆ ಅಷ್ಟೇ ಸಾಕು. ಓಕೆ ಮೈ ಡಾರ್ಲಿಂಗ್. ಮೆಚ್ಚಬೇಕಾಗಿದೆ ಮಿಸ್ಟರ್ ಪ್ರತಾಪ್. ಇವಳು ನನಗೆ ನೀನು ಕೇಳಿದ ಪ್ರಶ್ನೆಯನ್ನು ನಾನು ಕೇಳಿದರೆ ಧೈರ್ಯವಾಗಿ ಉತ್ತರಿಸ್ತಿದ್ದೆ. ಇವಳು ಸುಳಿಯೋ ಪತಿವರ್ತಿಯೋ ಅದು ಗೊತ್ತಿಲ್ಲ, ಆದರೂ ಹೆಂಡತಿ ಎಂದು ತಲೆ ಎತ್ತಿ ಹೇಳ್ತೇನೆ. ಯಾಕಂದರೆ ಸಾವಿರಾರು ಜನಸಮೂಹದಲ್ಲಿ ಅಗ್ನಿ ಸಾಕ್ಷಿಯಾಗಿ ಮದುವಾದ ಇವನು ಸತ್ಯ ಎಂದು ಒಪ್ಪಿಕೊಳ್ಳಬೇಕಲ್ಲ. ಮಿಸ್ಟರ್ ಜಗದೀಶ್, ನೀವು ಏನೇ ಹೇಳದಿದ್ರು ನಿಮ್ಮ ಹೆಂಡತಿಗೆ ಹೇಳಿ. ಕರೆಕ್ಟ್. ಕೈಯಿಂದ ಅಂಚಲಿಟ್ಟುಕೊಳ್ಳದೆ ನಿಮ್ಮಂತ ಮಿತ್ರ ದ್ರೋಹಗಳಿಗೆ ತೋಳಿ ಒಪ್ಪಿಸಿ ಬರುವ ಚಂಡನಲ್ಲವೇ ನಾನು. ರೀ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ, ನನ್ನನ್ನು ಕ್ಷಮಿಸ್ಬಿಡಿ. ಮಾಡುವುದು ವ್ಯಭಿಚಾರ, ಮಾತಿನಲ್ಲಿ ಮುತ್ತೈದತನದ ಶೋಚಾರ. ಜಾನಕಿ, ಅಂದು ನನ್ನ ತಂದೆ ಹಾಗೂ
ನನ್ನ ಎದೆ ಹಾಲು ಕುಡಿದು ನನ್ನ ತಂಗಿಯ ತೊರೆದು ನಿನ್ನಿಂದ ಉತ್ತರ ಗೂಪನಾಗಿ ಸರಿಗಿಡಿದು ಓಡಿ ಬಂದೆ. ಯಾಕೆ ಗೊತ್ತಾ? ಹೆಂಡತಿ ಬಿಟ್ಟವನೊಂದು ಜನರಾಡುವ ನುಡಿಗೆ ತಲೆ ತಗ್ಗಿಸಬೇಕಾಗ್ತಲ್ಲ. ಆದರೆ ಅಂದೆ ಹೇಳಬೇಕಾಗಿತ್ತು, ನೀವು ಸಹ ನೀ ಇಷ್ಟಲ್ಲ ಅಂತ. ಅಂದೆ ಅರಿಸಿ ಕಳಿಸುತ್ತಿದ್ದೆ, ನಿಮ್ಮಿಬ್ಬರು ಸುಖವಾಗಿ ಬಾಳರೆ ಎಂದು. ಸ್ವಾಮಿ, ನೀವೀಗೇನಂದ್ರು ಸರಿ, ಆದ್ರೆ ಸ್ವಾಮಿ ಸ್ವಾಮಿ ಎಂದು ಮಾತ್ರ ಉತ್ತರಿಸಬೇಡ. ಅಂತ ವಾಕ್ಯಕ್ಕೆ ನಾನು ಆಹಾರನಲ್ಲ. ನಾನು ಅದನ್ನು ಹುಟ್ಟುವಾಗಲೇ ಪಡೆದುಕೊಂಡು ಬಂದಿಲ್ಲ. ಅಲ್ಲಿ ನಿನಗಾಗಿ ಕಾದು ನಿಂತಿದ್ದನಲ್ಲ, ಅವನೇ ನಿನ್ನ ಸ್ವಾಮಿ. ಜಾನಕಿ, ನೀನು ಒಂದು ಹೆಣ್ಣು. ನಿನ್ನಂತ ಹೆಣ್ಣಿಗೆ ಇಂದಿನ ಹಿರಿಯರು ಏನಂತ ಕರೆದರೆ ಗೊತ್ತೇ? ಸ್ತ್ರೀ ಎಂದು ಕರೆದರು. ಸ್ತ್ರೀ ಅಂದ್ರೆ ಏನು ಗೊತ್ತೇ? ಸ ಅಂದ್ರೆ ಕಾರಬ್ರಹ್ಮ, ತಾ ಅಂದ್ರೆ ಕಾರು ವಿಷ್ಣು, ಅರ್ಧ ಚಂದ್ರಕೃತಿ ಮಹೇಶ್ವರ, ಈ ಮೂವರ ದೇವತೆಗಳು ಕೂಡಿ ಸಂಕೇತವಾಗಿ ಮುತ್ತೈದೆ ಎಂದು ಸಂಬೋಧಿಸಿದರು. ಮುತ್ತೈದೆ ಅಂದ್ರೆ ಏನು ಗೊತ್ತೇ? ಹಣೆಯಲ್ಲಿ ಕುಂಕುಮ, ಮೂಗಿನಲ್ಲಿ ಮೂಗುತ್ತಿ, ಮೊದಲಿರುವ ತಾಳಿ, ಕೈಯಲ್ಲಿರುವ ಕೈಬಳೆ ಹಾಗೂ ಕಾಲಲ್ಲಿರುವ ಕಾಲುಂಗರ. ಈ 5 ಬಂಧನಗಳನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಇಡುವ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ಪವಿತ್ರ ತೊಡಿಸುವ ಸಂಕಲಗಳು. ಮುತ್ತೈದೆ ಎನ್ನ ಶಬ್ದಕ್ಕೆ ಕುತ್ತ ತಂದ ನಾಯಿ. ದಯವಿಟ್ಟು ನನ್ನ ಮಾಂಗಲ್ಯವನ್ನ ಕಿತ್ಕೊಳ್ಬೇಡ್ರಿ. ದಯವಿಟ್ಟು ಈ ನನ್ನ ಮಾಂಗಲ್ಯವೇ ನನಗೆ ಸರ್ವಸ್ವ. ಇದೇ ನನ್ನ ಬಾಯಿನ ಉಸಿರು. ದಯವಿಟ್ಟು ಕಿತ್ಕೊಳ್ಬೇಡ್ರಿ. ಓಹೋ, ಈ ಮಾಂಗಲ್ಯವನ್ನು ಕಟ್ಟಿಕೊಂಡು ಗಟ್ಟಿಯಂತ ಸೋಗುವಾಗುವ ನಿನ್ನಂತ ಗೆಳೆಯರಿಗೇನು ಗೊತ್ತು ಈ ತಾಳಿಯ ಬೆಲೆ? ಜಾನಕಿ, ನಿನ್ನಂತ ಗೆಳೆಯರಿಗೇನು ಗೊತ್ತು ಈ ತಾಳಿಯ ಬೆಲೆ? ಸ್ವಾಮಿ, ಪತಿಯೇ ಬಾಳಿನ ಸಾಕ್ಷಾತ್ಕಾರ. ಈ ಸಾಕ್ಷಾತ್ಕಾರವನ್ನ ನಾನು ಅರಿತಿರ್ಲಿಲ್ಲ ರೀ. ನಿಮ್ಮ ಒಂದೊಂದು ನುಡಿಗಳನ್ನ ಕೇಳಿದ್ರೆ ಸ್ತ್ರೀ ಕುಲಕ್ಕೆ ದಿಕ್ಸೂಚಿ ಆಗುತ್ತೆ ಅನ್ನೋದು ನನಗೆ ಅರಿತಿರ್ಲಿಲ್ಲ. ಆದರೂ ಎಂಬ ಉದ್ವೇಗದ ಮಾತನ್ನು ಉಸಿರಿದರೆ ಮಿಸ್ ಜಾನಕಿ. ಪ್ರತಾಪ್, ತಿನ್ನಲಕ್ಕಾಗಿ ಬದುಕಬಾರದು, ಬದುಕಲಕ್ಕಾಗಿ ತಿನ್ನಬೇಕು. ಮಿಸ್ಟರ್ ಜಾನಕಿ ಅವರೇ, ಚಂದಕ್ಕೊಂದು ಚಕ್ಕಂದಾಡುವ ನಿಮ್ಮಂತ ಕಾಮದ ಪುಣ್ಯಗಳನ್ನು ಜೀವಸಹಿತ ನಿಲ್ಲಿಸಿಕೊಂಡು ಮಾತನಾಡ್ತಿದ್ದನಲ್ಲ, ಅದು ನನ್ನ ತಪ್ಪು. ಪ್ರತಾಪ್, ಜಾನಕಿ ಅವರೇ, ಈ ಜಾಗದಲ್ಲಿ ನಾನಲ್ಲದೆ ಬೇರೆ ಯಾರೇ ಇದ್ದರು ಈ ಅಸಹ್ಯ ಕೃತ್ಯ ಕೊಂಡು ರೊಚ್ಚಿಗೊದ್ದು ಕೊಚ್ಚಾಕದಿದ್ದರು. ಬಟ್ ನಾನು ಆ ರೀತಿ ಮಾಡಲಾರಿ. ನನ್ನ ಮೈನಿರೋ ರಕ್ತ ತಾಳ್ಮೆ ರಕ್ತ. ಕೈಲಾಗಲಾರ್ದವನು ಮೈಯೆಲ್ಲ ಬೆರೆಸ್ಕೊಂಡ ಅನ್ನುವಾಗೆ ಮತ್ತೇಕೆ ಕಾಡಡುವಿಯಲ್ಲಿ ನರಿಯಂತೂ ಕೂಗುವೆ? ಸಮಯಕ್ಕೆ ತಕ್ಕಂತೆ ಚತುರ ಮಧ್ಯೆ ಆಡುವ ನೀನೆಂದ್ರೆ ಗೊತ್ತು. ಕೌರವ ತುಂಬಿದ ಸಭೆಯಲ್ಲಿ ದ್ರೌಪದಿಯ ದುಶ್ಯಾಸನ ಸೀರೆಯನ್ನು ಸೆಳೆಯುವಾಗ ಈ ಭೂಮಂಡಲ ಮೇಲೆ ತನ್ನ ಉಕ್ಕಿನ ಗದೆಯಿಂದ ಕುಟ್ಟಿ ಪುಡಿ ಮಾಡಷ್ಟು ಬಲಶಾಲಿಯಾಗಿದ್ರು ಭೀಮ ತಪ್ಪಿಗೆ ಕುಳಿತುಕೊಂಡಿದ್ದ. ಯಾಕೆ ಗೊತ್ತಾ? ಧರ್ಮ ವಿರೋಧ ಆಗಿದ್ದನಲ್ಲ ಅಂತ. ನೀನು ತಿಳಿದುಕೊಂಡಾಗ ಹೇಡಿಯಾಗಲ್ಲ. ತಪ್ಪು, ತೀರ ತಪ್ಪು ನಿನ್ನ ಕಲ್ಪನೆ. ಅಂದು ದ್ರೌಪದಿಯ ಮಾನ ರಕ್ಷಣೆಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದೇ ಇರುತ್ತಾನೆಂದ ಎಂಬ ಬಲವಾದ ನಿರ್ಧಾರದಿಂದ ಭೀಮನು ತೆಪ್ಪಗೆ ಕುಳಿತಿದ್ದ. ಅದ್ಯಾವ ಶ್ರೀಕೃಷ್ಣ ಪರಮಾತ್ಮ ನಿನ್ನ ರಕ್ಷಣೆಗೆ ಬರುತ್ತಾನೆಂದು ಬಡಬಡಿಸುವೆ? ಬಾಯ್, ನನ್ನ ಹುಟ್ಟಿಸಿದ ತಂದೆ ತಾಯಿಗಳೇ ರಕ್ಷಕ ವಚ. ಅವರೇ ಶ್ರೀಕೃಷ್ಣ ಪರಮಾತ್ಮ. ನಿನ್ನಂತ ಪಳ್ಳಿನ ಮಾತಿನ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ಈಗ ನಿಮ್ಮ ನಿರ್ಧಾರವೇನು? ಇದೇ ಕೊನೆ. ಜಾನಕಿ, ಕಟ್ಟುವುದು ನನ್ನ ಇಚ್ಛೆ ಆದರೆ ಕಿತ್ತುಕೊಳ್ಳುವುದು ನನ್ನ ಇಚ್ಛೆ. ಸಾಕು ಜಾನಕಿ, ಸಾಕು. ನಿಮ್ಮಿಬ್ಬರ ಸಾಹಸ ಸಾಕು. ನಿಮ್ಮ ಬಾಳು ಮಲ್ಲಿಗಾಗಲಿ.